ಸೊ ಪ್ರೀವಿಯಸ್ ಪ್ರಾಬ್ಲಮ್ ಹೆಂಗೆ ಕೇಳ್ತಿದ್ರು ಅವರು, ಫೈಂಡ್ ದಿ ಸಮ್ ಆಫ್ ಎ ಪಿ. ಸೊ ನೆಕ್ಸ್ಟ್ ಅವ್ರು ಸೀರೀಸ್ ಕೊಟ್ಟು ಲಾಸ್ಟಿಗೆ ಹೆಂಗೆ ಕೇಳ್ತಿದ್ರು, ಅಪ್ ಟು 20th ಟರ್ಮ್ ಅಂತ ಕೇಳ್ತಿದ್ರು, ಹೌದಲ್ವಾ ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ. ಬಟ್ ಇವಾಗ ಏನು ಮಾಡಿದ್ದಾರೆ ಅವರು, ಸೊ ಅವ್ರೇನು ಮಾಡಿದ್ದಾರೆ 148 ಅಂತ ಕೊಟ್ಟಿದ್ದಾರೆ ಅಷ್ಟೇ. ಅದು ಅವ್ರ ಟರ್ಮ್ಸ್ ಕೊಟ್ಟಿಲ್ಲ. ಯಾವುದೋ ಒಂದು ಪೊಸಿಷನಲ್ಲಿ ಈ ಸೀರೀಸಿಂದು ಲಾಸ್ಟಿಗೆ ಸಮ್ ಎಷ್ಟು ಬರುತ್ತೆ, 148 ಬರುತ್ತೆ. ಇದು ಯಾವ ಪೊಸಿಷನ್ ಅಂತ ಗೊತ್ತಿಲ್ಲ. ಸೊ ಇದು ಫಸ್ಟ್ ಪೊಸಿಷನ್, ಸೆಕೆಂಡ್, ಥರ್ಡ್, ಫೋರ್ತ್, ಯಾವುದೋ ಒಂದು ಪೊಸಿಷನಲ್ಲಿ 148 ಬರುತ್ತೆ. ಈ ಪೊಸಿಷನಿಂದ ಪ್ರೀವಿಯಸ್ ಅಷ್ಟು ಆ್ಯಡ್ ಮಾಡಿದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಅರ್ಥ ಆಯ್ತು ಹೇಳಿದೀಗ. ಸೊ ಕ್ವಶನ್ ಅರ್ಥ ಆಯ್ತಾ. ಸೊ ಅದಕ್ಕಿಂತ ಮುಂಚೆ ಸೊ ಸಮ್ ಆಫ್ ದಿ ಸೀರೀಸ್ ಈಗ ಫಾರ್ಮುಲಾ ಏನು, n/2 2a ಪ್ಲಸ್. ಸೊ ಈಗ ನಿಮಗೆ ಯಾವ ವ್ಯಾಲ್ಯೂ ಸಿಗುತ್ತೆ ಅವ್ರು ಕೊಟ್ಟಿರೋ ಸೀರೀಸಲ್ಲಿ, ಸೊ ಯಾವ ವ್ಯಾಲ್ಯೂ ಸಿಗುತ್ತೆ, ಎ. ಸೊ ಎಷ್ಟು 4. ಸೊ ನೆಕ್ಸ್ಟು ಡಿ ಅಗೇನ್ 8 - 4 4. ಸೊ ನೆಕ್ಸ್ಟು ಎಸ್ ಎನ್ ಕೊಟ್ಟಿದ್ದಾರೆ. ಅವ್ರು ಫೈಂಡ್ ಔಟ್ ಮಾಡೋಕ್ಕೆ ಕೇಳಿರೋದೇ ಅದು ಸಮ್ ಆಫ್ ದಿ ಸೀರೀಸ್ ಅಂತ ಕೇಳಿರೋದು. ಸಮ್ ಆಫ್ ದಿ ಸೀರೀಸಲ್ಲಿ ಅವರು ಇನ್ನೂ ವ್ಯಾಲ್ಯೂನ ಕೊಟ್ಟಿಲ್ಲ ನಿಮಗೆ. ಅವ್ರು ಕೊಟ್ಟಿರೋದೇನು, ಟರ್ಮ್ ಯಾವುದೋ ಒಂದು ಟರ್ಮಲ್ಲಿ 148 ಬೇಕು. ಸೊ ಸಮ್ ಆಫ್ ದಿ ಸೀರೀಸ್ ಅಂದರೆ ಹೇಳಿ 4 + 8 + 12 ಅಷ್ಟು ಆ್ಯಡ್ ಮಾಡಿ ಯಾವುದೋ ಒಂದು ಪೊಸಿಷನ್ 148 ಬರುತ್ತಲ್ಲ, ಇಲ್ಲಿಂದ ಇಲ್ಲಿ ನೀವು ಏನು ಆ್ಯಡ್ ಮಾಡ್ತಿರಲ್ಲ ಅದು ಬರೋ ವ್ಯಾಲ್ಯೂ ಏನಾಗಿರುತ್ತೆ, ಸಮ್ ಆಫ್ ದಿ ಸೀರೀಸ್ ಆಗಿರುತ್ತೆ. ಅವ್ರು ಕೊಡ್ತಿರೋದೇನು 148. ಸೊ ಇದು 148 ಅನ್ನೋದು ಸಮ್ ಆಫ್ ದಿ ಸೀರೀಸ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ ಫಸ್ಟು. ಗೊತ್ತಾಗ್ತಿದೆ ಹೇಳ್ತಿರೋದು, ಅದು ಸಮ್ ಆಫ್ ದಿ ಸೀರೀಸ್ ಅಲ್ಲ. ಪ್ರೀವಿಯಸಲ್ಲಿ 20 ಟರ್ಮ್ ಅಂತ ಕೊಡ್ತಿದ್ರಲ್ಲ, ಅಲ್ಲಿ ನಿಮಗೆ ಅದ್ರ ವ್ಯಾಲ್ಯೂ ಕೊಡ್ತಿರಲಿಲ್ಲ, ಪೊಸಿಷನ್ ಕೊಟ್ಟಿದ್ರು ಅಷ್ಟೇ. ಬಟ್ ಈಗೇನು ಮಾಡಿದ್ದಾರೆ, ವ್ಯಾಲ್ಯೂ ಕೊಟ್ಟಿದ್ದಾರೆ, ಪೊಸಿಷನ್ ಕೊಟ್ಟಿಲ್ಲ ಅಷ್ಟೇ ಅವರು. ಸೊ ಈಗ 148 ಅನ್ನೋದು ಏನಾಗುತ್ತೆ, ಸೊ ಯಾವ ವ್ಯಾಲ್ಯೂ ಅದು, ಎನ್ ವ್ಯಾಲ್ಯೂ ಅಲ್ಲ, TN. ಸೊ ಅರ್ಥ ಆಗ್ತಿದ್ಯಾ. ಸೊ ಫಸ್ಟಿಗೆ ಇದು ಅರ್ಥ ಆಯ್ತಾ, ಈ ವ್ಯಾಲ್ಯೂ ಅರ್ಥ, ಕ್ವಶನ್ ಅರ್ಥ ಆಗಿದೆ ಹೋಗ್ಲಿ, ಕ್ವಶನ್ ಅರ್ಥ ಆಗಿದೆ ಎಲ್ಲರಿಗೂ. ಒಂದ್ಸಲ ಪ್ರೀವಿಯಸ್ ಕ್ವಶನ್ ಒಂದ್ಸಲ ಓಪನ್ ಮಾಡಿ ನೋಡಿ ಏನು ಕೊಟ್ಟಿದ್ದಾರೆ. ಫೈಂಡ್ ದಿ ಸಮ್ ಆಫ್ ಎ ಪಿ, ಸಮಥಿಂಗ್ ಸೀರೀಸ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನಾಗಿದೆ, ಅಪ್ ಟು 20th ಟರ್ಮ್ ಅಂತ ಕೇಳಿದ್ದಾರೆ. 20th ಟರ್ಮ್ ಅಂತ ಕೇಳಿದ್ದಾರೆ. ಸೊ ನಿಮಗೆ 20th ಟರ್ಮಲ್ಲಿ ವ್ಯಾಲ್ಯೂ ಗೊತ್ತಿಲ್ಲ ನಿಮಗೆ, ಬಟ್ ಟರ್ಮ್ ನಂಬರ್ ಕೊಟ್ಟಿದ್ದಾರೆ. ಸೊ ಅಲ್ಲಿ 20th ಅನ್ನೋದು ಏನಾಗಿತ್ತು, 20th ಏನಾಗಿತ್ತು, ಎನ್ ವ್ಯಾಲ್ಯೂ ಆಗಿತ್ತು. ಇವಾಗ ಏನು ಮಾಡಿದ್ದಾರೆ, ಎನ್ ಕೊಟ್ಟಿಲ್ಲ ಅವರು. 20th ಟರ್ಮಲ್ಲಿ 148 ಅಂತ ನೀವು ಗೆಸ್ಸಿಂಗಲ್ಲಿ ಬರೆದಿರ್ತೀರಾ. ಬಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ಯಾವುದೋ ಒಂದು ಪೊಸಿಷನಲ್ಲಿ ಅದ್ರ ವ್ಯಾಲ್ಯೂ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಸೊ ಅರ್ಥ ಆಯ್ತು ಹೇಳಿದ ಕ್ವಶನ್ ಈಗ, ಅರ್ಥ ಆಯ್ತಾ ಇಲ್ಲ. ಅವರು ಪೊಸಿಷನ್ ಕೊಡಲಿಲ್ಲ, ಬಟ್ ಆ ಪೊಸಿಷನ್ ಬರೋ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಮಿಕ್ಕಿದ್ದು ಎಲ್ಲವೂ ಕೂಡ ಸೇಮ್ ಟು ಸೇಮ್ ಪ್ರೀವಿಯಸ್ ಕ್ವಶನ್ಗೆ. ಸೊ ಈಗ ಅಲ್ಲಿ 20th ಅನ್ನೋದು ಏನಾಗ್ತಿತ್ತು ನಿಮಗೆ, ಎನ್ ವ್ಯಾಲ್ಯೂ ಆಗ್ತಿತ್ತಾ ಪ್ರೀವಿಯಸ್ ಕ್ವಶನಲ್ಲಿ. ಈಗೇನು ಮಾಡಿದ್ದಾರೆ, ಈ 20th ಪೊಸಿಷನಲ್ಲಿ ಬರೋ ವ್ಯಾಲ್ಯೂ ಕೊಟ್ಟಿದ್ದಾರೆ ಏನು, 148. ಸೊ ಈಗ 148 ಏನಾಗುತ್ತೆ. ಸೊ ಅರ್ಥ ಆಯ್ತಾ ಈಗ, ಅರ್ಥ ಆಯ್ತಾ ಇಲ್ಲ, ಎಲ್ರಿಗೂ ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಈಗ ನಾವು ಏನು ಫೈಂಡ್ ಔಟ್ ಮಾಡಬೇಕು, ಈ ಫಾರ್ಮುಲಾಗೆ ಅಪ್ಲೈ ಮಾಡ್ಬೇಕಂದ್ರೆ ಇನ್ನೇನು ಬೇಕು, ಎನ್ ವ್ಯಾಲ್ಯೂ ಬೇಕು. ಸೊ ಎನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಏನು ಮಾಡ್ತೀರಾ, ಸೊ ಫಸ್ಟು ಎನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ nth ಟರ್ಮ್ ಎ ಪ್ಲಸ್ n - 1 ಇಂಟು ಡಿ. ಸೊ ಈಗ TN ವ್ಯಾಲ್ಯೂ ಕೊಟ್ಟಿದ್ದಾರಲ್ವ ಅವರು. ಸೊ ಎಷ್ಟು 148 ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ 4 ಪ್ಲಸ್ ಎನ್ ವ್ಯಾಲ್ಯೂ ಏನು ಮಾಡಬೇಕಾಗಿದೆ, ಫೈಂಡ್ ಔಟ್ ಮಾಡಬೇಕಾಗಿರುತ್ತಲ್ವಾ, ಇಂಟು 4. ಸೊ ಇಲ್ಲೇನಾಗುತ್ತೆ, 4 4 ಕ್ಯಾನ್ಸಲ್ ಆಗುತ್ತಾ, +4 - 4 ಕ್ಯಾನ್ಸಲ್ ಆಗುತ್ತಲ್ವಾ. ಸೊ ನೆಕ್ಸ್ಟ್ ಉಳಿಯೋದು ಯಾವುದು, n ಇಸ್ ಈಕ್ವಲ್ ಟು 148/4. ಸೊ ಎಷ್ಟಾಗುತ್ತೆ, 37. ಸೊ ಗೊತ್ತಾಯ್ತಲ್ವ ಯಾವ ಥರ ಫೈಂಡ್ ಔಟ್ ಮಾಡೋದು. ಸೊ ನೆಕ್ಸ್ಟ್ ಈಗೇನು ಕೇಳ್ತಿರೋದವರು, ಸಮ್ ಆಫ್ ದಿ ಎ ಪಿ. ಸೊ ಸಮ್ ಆಫ್ ದಿ ಎ ಪಿ ಯಾವ ಥರ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ, ಫಾರ್ಮುಲಾ SN = n/2 × 2a + n - 1 × d.
ಸೊ ಈಗ ಇದನ್ನ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸೊ n ವ್ಯಾಲ್ಯೂ ಎಷ್ಟಾಯ್ತು ಈಗ 37/2. ಸೊ 2 ಇಂಟು 4 ಪ್ಲಸ್ 37 ಮೈನಸ್ 1 ಇಂಟು 4. ಸೊ 37/2. ಸೊ 8 ಪ್ಲಸ್ 36 ಇಂಟು 4. ಸೊ ಎಷ್ಟಾಗುತ್ತಿದು? ಸೊ 36 ಇಂಟು 4 ಎಷ್ಟಾಗುತ್ತೆ? 140. ಸೊ ಆ್ಯಡ್ ಮಾಡಿದ್ರೆ 140, 152. ಸೊ 37 ಇಂಟು 2 ಇಂದ ಡಿವಿಷನ್ ಮಾಡಿದ್ರೆ 70. ಸೊ 2 ಇಂದ 152 ಡಿವಿಷನ್ ಮಾಡ್ಬೋದಲ್ವಾ? ಸೊ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ? 2000. ಸೊ ಇದೇನಾಗಿರುತ್ತೆ? ಸಮ್ ಆಫ್ ದಿ ಗಿವನ್ ಸೀರೀಸ್. ಸೊ ಅರ್ಥ ಆಯ್ತಾ? ಇನ್ನು ಯಾರಿಗೆ ಅರ್ಥ ಆಗಿಲ್ಲ? ಸೊ ಇನ್ನು ಯಾರಿಗೆ ಅರ್ಥ ಆಗಿಲ್ಲ? ಸೊ ಅಗೇನ್ ರಿಪೀಟ್ ಮಾಡ್ತೀನಿ ನೋಡಿ. ಸೊ ಅವ್ರು ಕೇಳ್ತಿರೋದೇನು? ಫೈಂಡ್ ದಿ ಸಮ್ ಆಫ್ ಎ ಪಿ 4, 8, 12, 16 ಅಪ್ ಟು ಅಂತ ಕೇಳಿಲ್ಲ ಅವರು. ಅಪ್ ಟು 20th ಟರ್ಮ್, ಅಪ್ ಟು 12th ಟರ್ಮ್ ಆ ಥರ ಕೇಳಿಲ್ಲ. ಅವ್ರು ಕೇಳಿರೋದೇನು? ಸೊ ಇಲ್ಲಿ ತನಕ 148 ಅಂತ ಕೊಟ್ಟರು. ಸೊ ಇಲ್ಲಿ 148 ಏನದೇನು? ಇದೇ ಥರ ಕಂಟಿನ್ಯೂಷನ್ ಆಗಿ ಯಾವುದೋ ಒಂದು ಪೊಸಿಷನಲ್ಲಿ 148 ಅಂತ ಬರುತ್ತೆ, ಹೌದಲ್ವಾ? ಈ 148 ಅನ್ನೋದು ಏನಾಗ್ತಾ ಬರುತ್ತೆ ಅವಾಗ? ಸೊ ಯಾವ ವ್ಯಾಲ್ಯೂ? ಅವರು 20th ಟರ್ಮ್ ಅಂತ ಕೇಳಿದಾಗ n = 20 ಅಂತ ಬರೀತಿದ್ವಿ. ಬಟ್ ಅವ್ರು ಕೇಳ್ತಿರೋದೇನು? ಯಾವುದೋ ಒಂದು ಪೊಸಿಷನಲ್ಲಿ ವ್ಯಾಲ್ಯೂ ಏನಾಗಿರುತ್ತೆ? 148 ಆಗಿರುತ್ತೆ. ಸೊ ಈಗ ನಿಮ್ಗೆ ಸಮ್ ಕಂಡಿಡ್ತಾ ಅಂದರೆ ಫಾರ್ಮುಲಾ ಏನು? Sn = n/2 ಇಂಟು 2a ಪ್ಲಸ್ n-1 ಇಂಟು d. ಸೊ ನಿಮಗೆ ವ್ಯಾಲ್ಯೂ ಸಿಗ್ತಿರೋದು ಯಾವ್ದು? ಈಗ ಎ ವ್ಯಾಲ್ಯೂ ಗೊತ್ತಿದೆ, ಡಿಫ್ರೆನ್ಸ್ ಗೊತ್ತಿದೆ, ಬಟ್ ಮೇನಾಗಿ ಬೇಕಾಗಿರೋದು ಯಾವುದು? n. ಬಟ್ ಅವ್ರು ಕೊಟ್ಟಿರೋ ವ್ಯಾಲ್ಯೂ ಯಾವುದು? 148. ಸೊ 148 ಏನದು? ಅದು ಯಾವುದೋ ಒಂದು ಪೊಸಿಷನಲ್ಲಿ 148 ಬರುತ್ತೆ. ಸೊ ಆ ಪೊಸಿಷನ್ ಯಾವುದು? n ತಾನೆ. ಸೊ n ಪೊಸಿಷನ್ ಫೈಂಡ್ ಔಟ್ ಮಾಡಬೇಕಂದ್ರೆ ಫಾರ್ಮುಲಾ ಏನು? Tn = a ಪ್ಲಸ್ n-1 ಇಂಟು d. ಸೊ Tn ಪೊಸಿಷನ್ ಯಾವುದೋ ಒಂದು ಈ n ಪೊಸಿಷನಲ್ಲಿ ವ್ಯಾಲ್ಯೂ ಎಷ್ಟು ಬರುತ್ತೆ? 148 ಬರುತ್ತೆ. ಸೊ ಅದನ್ನು ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಯ್ತು ಅಂದರೆ n ವ್ಯಾಲ್ಯೂ ಎಷ್ಟಾಗುತ್ತೆ? 37. ಈ ವ್ಯಾಲ್ಯೂನ ಸಮ್ ಆಫ್ ದಿ ಸೀರೀಸಿಗೆ ರೀಪ್ಲೇಸ್ ಮಾಡ್ತಾ ಬನ್ನಿ. ಸೊ ಲಾಸ್ಟಿಗೆ ಬರೋದು ಯಾವುದು? Sn = 2008, 12. ಸೊ ಅರ್ಧ ಇದಾಗಿ ಹೇಳಿದ್ದು ಯಾವ ಥರ ಅನ್ನೋದು? ಅಗೇನ್ ಕನ್ಫ್ಯೂಸ್ ಇದೆಯಾ? ಸೊ ಅಗೇನ್ ನೆನ್ಪಿಟ್ಕೊಳ್ಳಿ, n ಅಂದ್ರೆ ಏನು ಅಂದರೆ ನಂಬರ್ ಆಫ್ ಟರ್ಮ್ಸ್. ಜಸ್ಟ್ ವ್ಯಾಲ್ಯೂ ಕೊಟ್ಟಿದ್ರೇನು? ಟರ್ಮ್ ಕೊಡೋದಲ್ಲ, ಜಸ್ಟ್ ವ್ಯಾಲ್ಯೂಸ್. 8.1 ವ್ಯಾಲ್ಯೂ ಕೊಟ್ಟರು ಅಂತ ಅಂದ್ಕೊಳ್ಳಿ. ಅದ್ರ ಮೀನಿಂಗ್ ಏನು? Tn. ಸೊ ಅರ್ಥ ಆಯ್ತು ಹೇಳಿದೀಗ? So next one, find the sum of all natural numbers between 500 to 1000 which are divisible by 13.
ವಿಚ್ ಆರ್ ಡಿವಿಸಿಬಲ್ ಬೈ 13. ಸೊ ಈಗೇನು ಕೇಳಿದ್ರು, ಪ್ರೀವಿಯಸ್ಸಲ್ಲಿ ಸೀರೀಸ್ ಕೊಟ್ಟರು, ಎಂಡ್ ಪಾಯಿಂಟ್ ಇತ್ತು, ಫೈನಲ್ ಪಾಯಿಂಟ್ ಇತ್ತು. ಈಗ ಹೆಂಗೆ ಹೇಳ್ತಾ ಇದ್ದಾರೆ, ಬಿಟ್ವೀನ್ ಅಂತ ಯೂಸ್ ಮಾಡಿದ್ದಾರೆ. ಅಗೇನ್ ಬಿಟ್ವೀನಲ್ಲೂ ಕೂಡ ಏನಾಗಿದೆ, ಬಿಟ್ವೀನ್ 500 to 1000. ಸೊ ಇದನ್ನು ಇನ್ ಟರ್ಮ್ಸ್ ಆಫ್ ಸ್ಟೇಟ್ಮೆಂಟ್ ಆಗಿ ಬರಿಬೋದು ಅಂದರೆ ಯಾವ ಥರ, 500 ಏನಾಗುತ್ತೆ ಸ್ಟಾರ್ಟಿಂಗ್ ಪಾಯಿಂಟಾ. ಸೊ ನೆಕ್ಸ್ಟ್ ಅಪ್ ಟು ಎಲ್ಲಿ ತನಕ 1000. ಈ 1000 ಅನ್ನೋದು ಏನಾಗುತ್ತೆ ಈಗ TN. ಅಗೇನ್ ಅದ್ರ ಮುಂದೆ ಏನೋ ಒಂದು ವರ್ಡ್ ಕೊಟ್ಟಾರೆ, ವಿಚ್ ಆರ್ ಡಿವಿಸಿಬಲ್ ಬೈ 13. ಸೊ ನಂಬರ್ಸ್ ಏನಾಗಿರಬೇಕು, ಒಂದು ಸ್ಟಾರ್ಟಿಂಗ್ ಪಾಯಿಂಟ್ 500 ಸ್ಟಾರ್ಟ್ ಆಗಬೇಕು, ಎಂಡ್ ಆಗಬೇಕಾದ್ರೆ 1000 ಇದೆ. ಆ ನಂಬರ್ಸ್ ಏನಾಗಿರಬೇಕು, ಮಸ್ಟ್ ಆ್ಯಂಡ್ ಶುಡ್ ಏನಾಗಿರಬೇಕು, ಡಿವಿಸಲ್ ಬೈ 13. ಸೊ ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು, 500. 500 ಏನಾ, ಈ 500 13 ಡಿವಿಸಿಬಲ್ ಆಗುತ್ತಾ, 501. ಸೊ ಯಾವ ನಂಬರು 500 ಆದಮೇಲೆ 13 ಡಿವಿಸಿಬಲ್ ಆಗುತ್ತೆ, 500 ಆದಮೇಲೆ 501 ಡಿವಿಸಿಬಲ್ ಆಗುತ್ತಾ. ಸೊ ನೆಕ್ಸ್ಟ್ 502, 503. ಯಾವ ನಂಬರು ಡಿವಿಸಿಬಲ್ ಆಗುತ್ತೆ 13 507. ಫಸ್ಟ್ ನಂಬರ್ ಡಿವಿಷನ್ ಆಗೋದು ಯಾವುದು, 507. ಸೊ ನೆಕ್ಸ್ಟ್ ಇದಕ್ಕಿಂತ ಮುಂದಕ್ಕೆ ಹೋಗ್ಬೇಕಾ ಹಿಂದಕ್ಕೆ ಹೋಗ್ಬೇಕಾ ಈಗ. ಸೊ ನೆಕ್ಸ್ಟ್ ಇದ್ರ ಬ್ಯಾಕ್ ಸೈಡ್ ಅಂದರೆ 999 ಡಿವಿಷನ್ ಆಗುತ್ತಾ. ಸೊ 998. ಸೊ ಪ್ರೀವಿಯಸ್ ನಂಬರ್ ಎಂಡ್ ಆಗೋದು ಯಾವುದು, 13 ಡಿವಿಸಿಬಲ್. ಚೆಕ್ ಮಾಡ್ತಾ ಹೋಗಿ ಪ್ರೀವಿಯಸ್ ಯಾವ ನಂಬರು ಲಾಸ್ಟಿಗೆ ಡಿವಿಷನ್ ಆಗುತ್ತೆ 13. ಸೊ ಲಾಸ್ಟ್ ನಂಬರ್ ಯಾವ್ದು ಡಿವಿಷನ್ ಆಗುತ್ತೆ ಅಂದರೆ 988. ಇದ ಲಾಸ್ಟ್ ನಂಬರ್ 13 ಡಿವಿಸಿಬಲ್ ಆಗೋದು. ಸೊ ಗೊತ್ತಾಯ್ತಾ ಯಾವ ಥರ ಸೀರೀಸ್ ಬರೆಯೋದು ಅನ್ನೋದು, ಸೀರೀಸ್ ಗೊತ್ತಾಯ್ತಾ ಯಾವ ಥರ ಬರೆಯೋದು. ಸೊ ಸ್ಟೇಟ್ಮೆಂಟ್ ನೆನಪಿಟ್ಕೊಳ್ಳಿ, ಅವ್ರು ಕೇಳ್ತಿರೋದು ಬಿಟ್ವೀನ್ 500 to 1000 ಬಟ್ ವಿಚ್ ಆರ್ ಡಿವಿಸಿಬಲ್ ಬೈ, ಆ ನಂಬರ್ಗಳೇನಾಗಬೇಕು, ಮಸ್ಟ್ ಆ್ಯಂಡ್ ಶುಡ್ ಏನಾಗಿರಬೇಕು, 13 ಡಿವಿಷನ್ ಆಗಬೇಕು. ಸೊ ಅವಾಗ ಏನಾಗುತ್ತೆ, 500 ಆಗುತ್ತಾ ಡಿವಿಷನು, ಸೊ ಆಗಲ್ಲ. ಸೊ 500 ಆದಮೇಲೆ ಫಸ್ಟ್ ನಂಬರ್ ಯಾವುದು ಡಿವಿಸಿಬಲ್ ಆಗುತ್ತೋ 13, ಅದನ್ನು ಮೆನ್ಷನ್ ಮಾಡಿ, ಯಾವುದು 507. ಸೊ ನೆಕ್ಸ್ಟ್ ಎಂಡ್ ಪಾಯಿಂಟ್ ಯಾವುದು 1000 ಆಗುತ್ತಾ, ಆಗಲ್ಲ. ಸೊ ಪ್ರೀವಿಯಸ್ಸಲ್ಲಿ ಲಾಸ್ಟ್ ಯಾವುದು ಡಿವಿಷನ್ ಆಗೋದು 988. ಸೊ ಈಗ ವ್ಯಾಲ್ಯೂಸ್ ಏನೇನು ಮಾಡ್ಬೋದು, ಸೊ ವ್ಯಾಲ್ಯೂಸ್ ಏನಕ್ಕ ಬರುತ್ತೆ, A is equal to 507. ಸೊ ನೆಕ್ಸ್ಟ್ ಫರ್ದರ್ ಡಿವಿಷನ್ ಆಗುತ್ತೆ ಅಂದರೆ ಏನು ವ್ಯಾಲ್ಯೂ ಬರುತ್ತೆ ಇದಕ್ಕೆ, 520ನಾ. ಈ ಎಲ್ಲವೂ ಕೂಡ ಕಾಮನ್ ಡಿಫ್ರೆನ್ಸ್ ಎಷ್ಟಾಗ್ತಾ ಬರುತ್ತೆ ಈಗ 13. D is equal to 13. ಸೊ ನೆಕ್ಸ್ಟ್ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರಾ. ಸೊ ಕೊಟ್ಟಿರೋ ವ್ಯಾಲ್ಯೂ ಏನದು, ಸೊ TN is equal to 988. ಸೊ ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಯಾವುದು, N. ಸೊ ಯಾವ ಟರ್ಮ್ ಅಂತ ಕೇಳಿಲ್ಲ ಅವರು, ಅಂದರೆ ಯಾವ ಟರ್ಮ್ ಅಂತ ಕೊಟ್ಟಿಲ್ಲ, ಬಟ್ ಅದೊಂದು ಪೊಸಿಷನಲ್ಲಿ ವ್ಯಾಲ್ಯೂ ಎಷ್ಟಾಗುತ್ತೆ 988 ಆಗುತ್ತೆ. ಸೊ ಈಗ ಫಸ್ಟ್ ಫೈಂಡ್ ಔಟ್ ಮಾಡೋದು ಯಾವುದು, N ಫೈಂಡ್ ಔಟ್ ಮಾಡ್ಬೇಕು. ಸೊ ಫಾರ್ಮುಲಾ TN is equal to A plus N minus 1 into D. ಸೊ TN ವ್ಯಾಲ್ಯೂ ಎಷ್ಟಿದೆ 988. ಸೊ is equal to A ವ್ಯಾಲ್ಯೂ 507 ಪ್ಲಸ್, ಸೊ N ಮೈನಸ್ ಕಂಡುಹಿಡಬೇಕಾಗಿರೋದು, ಸೊ D ವ್ಯಾಲ್ಯೂ 13. ಸೊ 507 ಇಂದ 13 ಮೈನಸ್ ಮಾಡಿದ್ರೆ 482 ಪ್ಲಸ್ 13N 4. So next 13N is equal to, so is equal to in the left side move ಆದರೆ ಏನಾಗುತ್ತೆ 988 minus 494.
4. ಸೊ ಎಷ್ಟು ಬರುತ್ತೆ? ಅಗೇನ್ 494. n is equal to ಸೊ n ವ್ಯಾಲ್ಯೂ ಏನಾಯ್ತು ಈಗ 38. ಸೊ ಇದೇನಿದು ಯಾವ ಪೊಸಿಷನ್ 38 ಪೊಸಿಷನ್ನಲ್ಲಿ ವ್ಯಾಲ್ಯೂ ಎಷ್ಟಾಗುತ್ತೆ ಅದರದ್ದು 988. ಸೀರೀಸ್ ಬರ್ಕೊಂಡ್ರಲ್ಲ, ಸೊ ಇಲ್ಲಿ ಸೀರೀಸ್ ಬರೋದ್ರಲ್ಲ, ಈ ಸೀರೀಸಲ್ಲಿ ಇದು ಎಷ್ಟನೇ ಪೊಸಿಷನಿಗೆ ಬರುತ್ತೆ? 38 ಪೊಸಿಷನಿಗೆ ಬರುತ್ತೆ. ಈಗ ಕೇಳ್ತಿರೋದೇನವರು ಸಮ್ ಅಂತ ಕೇಳ್ತಿದ್ದಾರೆ. ಸೊ ಸಮ್ ಅಂದ್ರೆ ಈಗ ಎಸ್ ಎನ್. ಸೊ ಎನ್ ವ್ಯಾಲ್ಯೂ ಎಷ್ಟಾಯ್ತು ಈಗ ಫೈಂಡ್ ಔಟ್ ಮಾಡಿದ್ದು? 38/2. ಸೊ ಎ ವ್ಯಾಲ್ಯೂ ಎಷ್ಟಿತ್ತು? 507 ಪ್ಲಸ್ n ಅಗೇನ್ 38 minus 1. ಸೊ ಡಿ ವ್ಯಾಲ್ಯೂ 13. ಸೊ 38 and 2 ಡಿವೈಡ್ ಮಾಡಿದ್ರೆ 19. ಸೊ ನೆಕ್ಸ್ಟು 507 into 2 1014 ಪ್ಲಸ್ 37 into 13. ಸೊ ಎಷ್ಟಾಗುತ್ತೆ ಈಗ? 37 into 13 ಎಷ್ಟಾಗುತ್ತೆ? 481. ಸೊ ನೆಕ್ಸ್ಟ್ 19 into 1014 plus 481 1495. ಸೊ ಇಂಟು 19 ಮಾಡಿದ್ರೆ 405.